ನಮ್ಮ BDA ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅಂತ ತುಷಾರ್ ಅವರೇ, ಎಲ್ಲ ಮಾಧ್ಯಮ ಮಿತ್ರರೇ, ಬೆಂಗಳೂರಿನ ನಾಗರಿಕರಿಗೆ ವಿಶೇಷವಾಗಿ ಐಟಿ ಹಬ್ ಒಂದು ಹೊಸ ಸ್ಪೆಷಲ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳು ಇಬ್ರು ಕೂಡ ರಕ್ಷಣಾ ಮಂತ್ರಿಗಳಿಗೆ ಒಂದು ಮನವಿಯನ್ನ ನಾವು ಸಲ್ಲಿಸಿದ್ದು. ನಾನು ಅಧಿಕಾರದ ಜವಾಬ್ದಾರಿಯನ್ನ ನಮ್ಮ ಬೆಂಗಳೂರು ನಗರದ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಐಟಿ ಹಬ್ ಏನು ಬೆಳ್ಳಂದೂರು ಮತ್ತು ಆ ಸುತ್ತಮುತ್ತ ಏನಿದೆ ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಆ ಜನರ ಸಮಸ್ಯೆಯನ್ನ ವಿಚಾರಿಸಿದ್ದೆ. ಸುಮಾರು ದಿನಕ್ಕೆ 8 ಮೇಲ್ ನನಗೆ ಬರ್ತಾ ಇರ್ತದೆ. ಟ್ರಾಫಿಕ್ MG ರೋಡ್ ಇಂದ ಆ ಬೆಳ್ಳಂದೂರು ಏರಿಯಾಗೆ ತಲುಪಲಿಕ್ಕೆ ಸುಮಾರು 45 ನಿಮಿಷ 1 ಗಂಟೆ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ನಮ್ಮ ನೋವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂತ ನಮ್ಮ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೆ. ನಾನು ನಮ್ಮ ಅಧಿಕಾರಿಗಳೆಲ್ಲ ಕೂಡ ವಿಸಿಟ್ ಮಾಡ್ದೋ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಜಾಯಿಂಟ್ ಸರ್ವೆ ಕೂಡ ನಾವು ಮಾಡ್ದೋ. ಸೊ ಮಾಡಿ ಒತ್ತಡವನ್ನು ತಂದು ಕೊನೆಗೆ ರಕ್ಷಣಾ ಮಂತ್ರಿಗಳನ್ನ ನಾವು ಹೋಗಿ ಭೇಟಿಯನ್ನು ಮಾಡ್ದೋ. ಈಗ ಅವರು ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. 22 ಕಿಲೋಮೀಟರ್ನ 22 ಎಕರೆಯನ್ನ ಇವತ್ತು ನಾವು ಅವರಿಂದ ಜಮೀನನ್ನ ರಸ್ತೆಗೋಸ್ಕರ ಏನು ಒಂದು ಗಂಟೆಯಲ್ಲಿ ಏನು ನಮ್ಗೆ ಅಡಚಣೆ ಆಗ್ತಾ ಇತ್ತು ರಸ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್, ಅದನ್ನ ಕೇವಲ 5 ರಿಂದ 8 ನಿಮಿಷದೊಳಗಡೆನೆ ಆ ಟ್ರಾಫಿಕ್ ನ ಪಾಸ್ ಆನ್ ಮಾಡ್ಲಿಕ್ಕೆ ಒಂದು ಹೊಸ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ನಮ್ಮ ರಕ್ಷಣಾ ಇಲಾಖೆಯವರು ಬಹಳ ಜವಾಬ್ದಾರಿಯಾಗಿ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಗೆ ಈಗಾಗಲೇ 12 ಎಕರೆ ಜಮೀನನ್ನ ನಮ್ಮ ಕರ್ನಾಟಕ BBMPಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಕೆಲವು ಜಮೀನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಈಗ ಅಲ್ಲಿ ಅಧಿಕಾರಿಗಳು ನಮ್ಗೆ ಸಹಕಾರ ಕೊಟ್ಟವರು 30ನೇ ತಾರೀಕು ಅವರು ರಿಟೈರ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಗೌರವನ ಸಲ್ಲಿಸಬೇಕು, ಅವ್ರಿಗೆ ಕೃತಜ್ಞತೆಯನ್ನ ಹೇಳಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಕರೆಸಿ ಅವ್ರಿಗೆ ಒಂದು ನಮನವನ್ನ ತಿಳಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ನಾನು ನಮ್ಮ BDA ಚೇರ್ಮನ್ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರು ಮಾಡಿದ್ದೇವೆ. ಸೊ ಯಾಕೆಂದ್ರೆ ಈಗಾಗಲೇ ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ. 35 ಕೋಟಿ ರೂಪಾಯಿ ಫಸ್ಟ್ ಫೇಸ್ ಕೆಲಸಕ್ಕೆ 3.5 ಕಿಲೋಮೀಟರ್ಗೆ ನಾನು ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ. 35 ಕೋಟಿ ರೂಪಾಯಿ ವೆಚ್ಚದು ವೆರಿ ಸಫಿಸ್ಟಿಕೇಟೆಡ್ ಆ ಒಳಗಡೆ ಮಿಲಿಟರಿ ಕಾಂಪೌಂಡ್ ಒಳಗಡೆ ಈ ಜಾಗ ಈಜಿಪುರ ಟು ಬೆಳ್ಳಂದೂರು ಇದನ್ನು ಕೂಡ ಈಗಾಗಲೇ ನಾನು ಟೆಂಡರ್ ಕೂಡ ಕರೆದಿದ್ದೇನೆ. ಈಗ ಓಪನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಜಲ್ದಿ ಈಗ ಅದಕ್ಕೆ ಒಂದು ಮುಹೂರ್ತ ಕೂಡ ನಾನು ಫಿಕ್ಸ್ ಮಾಡಿದ್ದೇನೆ. ಅವರೆಲ್ಲ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ನನಗೆ ಬಹಳ ಏನೇ ಕಾರ್ಯಕ್ರಮ ಇದು ಕೂಡ ಇನ್ನು 30th ಒಳಗಡೆ ಪಾಪ ಅವ್ರು ರಿಟೈರ್ಡ್ ಆಗಕ್ಕಿಂತ ಮುಂಚಿತವಾಗಿ ಇದನ್ನ ನಾನು ರಾಜ್ಯದ ಜನತೆಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಕರೆಸಿ ಇವತ್ತು ಸನ್ಮಾನ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಇತಿಹಾಸದಲ್ಲಿ ಇದು ಬಹಳ ವಿಶೇಷವಾದಂಥದ್ದು. ಇದಲ್ಲದೆ ಹೆಬ್ಬಾಳ ಹತ್ರ ಕೂಡ ಒಂದು 2 ಎಕರೆ ನಮ್ಗೆ ಜಮೀನನ್ನ ಬಿಟ್ಕೊಡ್ಬೇಕು ಅಂತ ಅದು ಕೂಡ ನಾವು ಒಂದು ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಟನಲ್ಗೆ ಎಂಟ್ರಿ ಪಾಯಿಂಟ್ಗೆ ಆ ಜಾಗ ಕೂಡ ನಮ್ಗೆ ಅವಶ್ಯಕತೆ ಇದೆ, ಅದು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನ 10 ಎಕರೆ ಪ್ರಪೋಸಲ್ ಕೂಡ ಅವರ ಮುಂದೆ ಇದೆ, ಅದು ಕೂಡ ಸಹಾನುಭೂತಿಯಿಂದ ಒಟ್ಟು ಅಲ್ಲಿ ಈಜಿಪುರ
ಬೆಳ್ಳಂದೂರು ಆ ಸುತ್ತಮುತ್ತಲು ಏನು ಆ ರೋಡ್ ಇದೆ, ಟ್ರಿಂಟ್ರಿ ಸರ್ಕಲ್ ಇಂದ ಪ್ರಾರಂಭ ಆಗಿ ಹೊಸ ರಸ್ತೆ ಏನು ನಿರ್ಮಾಣ ಆಗ್ತದೆ, ಬಹುಶಃ ಒಟ್ಟು 22 ಎಕರೆನ ನೀವು ನಮಗೆ ಕೊಡಬೇಕು ಅಂತ ನಮ್ದು ಒಟ್ಟು ಪ್ರಸ್ತಾವನೆ ಇದೆ. ಅದಕ್ಕೆ ಏನೇನು ಬೇಕೋ ದಾಖಲೆ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಾಡಿದ್ದೇವೆ. ಸೊ ಆಗ ಏನು ನಮ್ಮ IT ಹಬ್ಗೆ ಏನು ಒಂದು ದೊಡ್ಡ ಸಮಸ್ಯೆ ಇತ್ತು, ರಸ್ತೆಗಳ ಸಮಸ್ಯೆ ಇತ್ತು, ಅದು ಪರಿಹಾರವನ್ನ ಮಾಡಲಿಕ್ಕೆ ಈ ಒಂದು ದೊಡ್ಡ ಐತಿಹಾಸಿಕವಾದಂತ ಶ್ರಮ ಫಲ ಎಲ್ಲ ಕೂಡ ಇವತ್ತು ಸಮಸಮವಾಗಿ ಹೋಗ್ತಾ ಇದೆ. ಈ ವಿಚಾರವನ್ನ ನಾನು ನಮ್ಮ ಬೆಂಗಳೂರಿನ ನಾಗರಿಕರಿಗೆ, ವಿಶೇಷವಾಗಿ ಈಸ್ಟ್ ಪ್ರವಾಸ ಮಾಡ್ತಿದ್ದಂಥವ್ರು, ಅಲ್ಲೆಲ್ಲರೂ ಕೂಡ ಆಗ್ರ, ಬೆಳ್ಳಂದೂರು IT ಕಾರಿಡಾರ್ಗೆ ಅನುಕೂಲ ಆಗುವಂತ ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದ್ದೇವೆ. ದಿಸ್ ಇಸ್ ಆಲ್ಸೋ ಒನ್ ಫೇಸ್ ನಂಬರ್ 1. ಎರಡನೇ ಒಂದು ವಿಚಾರ, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವನ ವಹಿಸಿ 100 ವರ್ಷ ಆಗಿದೆ. ಈ ವರ್ಷ 100 ಇಯರ್ಸ್. ಬೆಳಗಾಂನಲ್ಲಿ ಒಂದು ಅಧಿವೇಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವವನ್ನು ಅವರು ವಹಿಸಿದ್ರು. ಇದು 100 ವರ್ಷ ಆಗಿದೆ. ಈಗ 2ನೇ ತಾರೀಕು ಆ ಸಂದರ್ಭದಲ್ಲಿ ನಾವು ಗಾಂಧಿ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ವರ್ಷ ನಮ್ಮ ಸರ್ಕಾರ ಒಂದು ವಿಶೇಷವಾಗಿ ಈ ವರ್ಷ ಸಂಪೂರ್ಣವಾಗಿ ಒಂದು ಹಬ್ಬದ ರೀತಿಯಲ್ಲಿ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಆಚಾರ ವಿಚಾರವನ್ನ ಜನರಿಗೆ, ನಮ್ಮ ಯುವ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಮತ್ತು ಪಕ್ಷದಲ್ಲೂ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮೊದಲನೇ ಹಂತ 2ನೇ ತಾರೀಕು ಒಂದು ಸ್ವಚ್ಛತಾಗೋಸ್ಕರ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಕಾರ್ಪೊರೇಷನ್ ಕೇಂದ್ರದಲ್ಲಿ 1 ಕಿಲೋಮೀಟರ್ ಒಂದು ಗಾಂಧಿ ನಡಿಗೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಬೆಂಗಳೂರು ನಗರದಲ್ಲಿ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಕೂಡ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಪಕ್ಷ ಭೇದವನ್ನ ಮರೆತು, ಕೆಲವು ನಮ್ಮ ಅಧಿಕಾರಿಗಳು, ಕೆಲವು ವಿದ್ಯಾರ್ಥಿಗಳು, ಈ 1 ಕಿಲೋಮೀಟರ್ 2 ಕಿಲೋಮೀಟರ್ ಸುತ್ತಮುತ್ತಲು ಇರುವಂತ ಕೆಲವು ಸಂಸ್ಥೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ಕಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಬಂದು ಒಂದು ಗಾಂಧಿ ನಡಿಗೆಯನ್ನ ಮಾಡ್ತೇವೆ. ಆ ಗಾಂಧಿ ನಡಿಗೆಯನ್ನ ತಾಲೂಕಲ್ಲೂ ನಡೀತದೆ, ಜಿಲ್ಲಾ ಕೇಂದ್ರದಲ್ಲೂ ನಡೀತದೆ. ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಿನಿಸ್ಟರ್ಗಳಿಗೆ ಹೋಗ್ಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ. ತಾಲೂಕ್ ಕೇಂದ್ರಗಳಲ್ಲಿ ಆ ತಾಲೂಕಿನ ಶಾಸಕರು, ಆ ಜನಪ್ರತಿನಿಧಿಗಳು ಇರಬೇಕು ಅಂತ ಹೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ನಡೆಯುವಂತ ಸಂದರ್ಭದಲ್ಲಿ ಬಿಳಿ ಬಟ್ಟೆಯನ್ನ ಧರಿಸಿ, ಗಾಂಧಿ ಟೊಪ್ಪಿಯನ್ನ ಹಾಕೊಂಡು ಆ ಹೆಜ್ಜೆಯನ್ನ, ಗಾಂಧಿ ನಡಿಗೆಯನ್ನ ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ದೇವೆ. ಇದಲ್ಲದೆ ಅವರೆಲ್ಲರೂ ಕೂಡ ಈ ಸ್ವಚ್ಛತೆ ಬಗ್ಗೆ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮನವಿಯನ್ನ ಮಾಡಿದ್ದೇವೆ. ಅದಾದ ಮೇಲೆ ಗಾಂಧಿ ಭವನದಿಂದ ಗಾಂಧಿ ಇದಕ್ಕೆ ಬಂದ ಮೇಲೆ ಗಾಂಧಿ ಸ್ಟ್ಯಾಚ್ಯೂಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿದು ಜನ್ಮದಿನ ಇರೋದ್ರಿಂದ ಅವ್ರಿಗೆ ಮಾಲಾರ್ಪಣೆ ಮಾಡಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವು ಬೋಧನೆ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಶಾಲೆಗಳಿಗೆ, ಕಾಲೇಜುಗಳಿಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲಿ ಝೂಮ್ ಮುಖಾಂತರ ಇಲ್ಲಿಂದ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವು ಬೋಧನೆ ಮಾಡ್ತೇವೆ. ಅವರು ಅಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡಲಿಕ್ಕೋಸ್ಕರ ಪ್ರತಿಜ್ಞಾ ವಿಧಿಯನ್ನ ಅವರು ಸ್ವೀಕಾರವನ್ನ ಅವರು ಮಾಡ್ತಾರೆ. ಸೊ ಆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಗಾಂಧೀಜಿಯವರ ಎಲ್ಲ ಆದರ್ಶಗಳನ್ನ, ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ನಾವೆಲ್ಲ ನಮ್ಮ ಯುವ ಪೀಳಿಗೆಗೆ ನೆನಪನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಕಾರ್ಯಕ್ರಮವನ್ನ ರೂಪಿಸಿದೆ. ಅದಾದ್ಮೇಲೆ ನಮ್ಮ ಪೊಲಿಟಿಕಲ್ ಪಾರ್ಟಿ ನಾವು ಬೇರೆ ಸಪರೇಟ್ ಆಗಿ, ಅದಾದ್ಮೇಲೆ ನಮ್ಮ ಕಾಲೇಜ್ಗಳಲ್ಲಿ ಮಕ್ಕಳುಗಳಿಗೆಲ್ಲ ಸ್ವಲ್ಪ ಶ್ರಮದಾನ ಎಲ್ಲ ಬೇರೆ ಕಾರ್ಯಕ್ರಮ ಕೂಡ ಅದನ್ನು ನಾವು ಕೊಟ್ಟಿದ್ದೇವೆ. ಇದಲ್ಲದೆ ಪೊಲಿಟಿಕಲ್ ಪಾರ್ಟಿ ಇದೆಲ್ಲ ಮುಗಿದ ಮೇಲೆ ನಮ್ಮ ಪಕ್ಷದ ಇದರಲ್ಲಿ ಆಫೀಸ್ಗಳಲ್ಲಿ 12 ಗಂಟೆ ಮೇಲೆ ಅದು ಬೇರೆ ಸಪರೇಟ್ ಕಾರ್ಯಕ್ರಮ ಇರ್ತದೆ. ಭಾರತ್ ಜೋಡೋ ಭವನಲ್ಲಿ ನಾವು ಸಪರೇಟ್ ಕಾರ್ಯಕ್ರಮ ನಮ್ಮ ಕಚೇರಿಗಳಲ್ಲಿ ನಾವು ಮಾಡ್ಕೊಳ್ತೇವೆ. ಸರ್ಕಾರ
9 ಗಂಟೆಗೆ ಗಾಂಧಿ ನಡಿಗೆ ಪ್ರಾರಂಭ ಆಗ್ತದೆ. 10 ಗಂಟೆ ಒಳಗಡೆ ಇಲ್ಲಿಗೆ ಬರ್ತೇವೆ. ಹೂನಾರೆಲ್ಲ ಮುಳುಗಿದೆ. ಆಮೇಲೆ ಇಲ್ಲಿ ಮಕ್ಕಳಿಗೆ ನಾವು ಪ್ರತಿಜ್ಞಾ ವಿಧಿಯನ್ನ ನಾವು ಬೋಧನೆ ಮಾಡ್ತೇವೆ. ಅದಲ್ಲದೆ ಎಲ್ಲ ಸಾರ್ವಜನಿಕರು, ಇಡೀ ರಾಜ್ಯದ ಎಲ್ಲ ಸಾರ್ವಜನಿಕರು ಒಂದು ಪ್ರತಿಜ್ಞಾ ವಿಧಿಯನ್ನ ತಾವೇ ತಮ್ಮ ಫೋನ್ನಲ್ಲೇ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶವನ್ನ, ಒಂದು ಆಪ್ ಅನ್ನ ನಾವು ಪ್ರಾರಂಭವನ್ನ ನಾವು ಮಾಡಿದ್ದೇವೆ. ಈಗಲೇ ಸುಮಾರು ಒಂದು 30-35 ಸಾವಿರ ಜನ ಮಾಡ್ಕೊಂಡಿದ್ದಾರೆ. ಈಗ ತಮ್ಗೆಲ್ಲ ನಾನು ರಿಲೀಸ್ ಮಾಡ್ತೀನಿ, ಆದರೂ ಕೂಡ ಅಡ್ವರ್ಟೈಸ್ ಮಾಡ್ತೀನಿ. ತಾವು ಕೂಡ ತಮ್ಮ ಆದಿಯಾಗಿ ತಾವೇ ಒಂದು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದ ತಕ್ಷಣ ಅದು ನಿಮ್ದು ರಿಜಿಸ್ಟರ್ ಆಗ್ತದೆ. ನಿಮ್ಗೆ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಇದರಲ್ಲಿ ಆನ್ಲೈನ್ ಅಲ್ಲಿ ನಿಮ್ಗೆ ದೊರೆಯುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಈ ವರ್ಷ ಫಸ್ಟ್ ಪ್ರಾರಂಭ ಸ್ವಚ್ಛತೆ ಬಗ್ಗೆ ನಾವು ಇದ್ರ ಬಗ್ಗೆ ಆದ್ಯತೆಯನ್ನು ಕೊಡ್ತೇವೆ. ಮುಂದಕ್ಕೆ ಸರ್ಕಾರ ಏನ್ ಕಾರ್ಯಕ್ರಮ ಮಾಡ್ತದೆ ಅಂತ ಹೇಳಿ ಮುಂದೊಂದು ದಿನಗಳಲ್ಲಿ ನಾವು ಅದನ್ನ ಘೋಷಣೆ ಮಾಡ್ತೇವೆ. ಒಂದು ವರ್ಷ ಇದನ್ನ ಒಂದಲ್ಲ ಒಂದ್ ಕಡೆ ಒಂದೊಂದು ಕಾರ್ಯಕ್ರಮವನ್ನ ನಾವು ರೂಪಿಸ್ತೇವೆ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಕೂಡ ಈ ವಿಚಾರವನ್ನ ನಾವು ಚರ್ಚೆ ಮಾಡಿದ್ದೇವೆ. ಸೊ ಇದನ್ನ ರಿಲೀಸ್ ಮಾಡಿ. ನೋಡಿ, ಫಸ್ಟ್ ಟೈಮ್ ನೋಡಿ, ಕೆಲವರೆಲ್ಲ ಏನೇನೋ ಮಾತಾಡ್ತಾರೆ. ಎಷ್ಟು ಪರ್ಸ್ಯೂ ಮಾಡಿದೀನಿ ಅಂತ ನನ್ಗೆ ಗೊತ್ತಿದೆ. ಎಲ್ಲ ಪರ್ಸ್ಯೂ ಮಾಡಿ, ಪೇಪರ್ ವರ್ಕ್ ಮಾಡಿ, ರಿಕ್ವೆಸ್ಟ್ ಮಾಡಿಕೊಂಡು ಅವ್ರದ್ದೇ ಆದಂತ ಅವ್ರ ಒತ್ತಡಗಳು ಅವ್ರಿಗೆ ಇರ್ತದೆ. ಯಾರಿಗೆ ರಕ್ಷಣಾ ಇಲಾಖೆಯವರು ನಾವು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಕೊನೆಗೆಲ್ಲ ಆದ್ಮೇಲೆ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಾದ್ಮೇಲೆ ನಾನೇ ಹೋಗಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರ್ಗೂ ಎತ್ಕೊಂಡೋಗಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದು ಎಲ್ಲ ಆಯ್ತು. ಈಗ ಒಂದು ಸ್ಟೇಜ್ ಅಲ್ಲಿ ನಮ್ಗೆ 10 ಎಕರೆ ಬರ್ತಾ ಇದೆ. ನಾನು ಅಲ್ಲಿ ಟೆಂಡರ್ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಟೆಂಡರ್ ಕೂಡ ಕರೆದು ಬಿಟ್ಟಿದ್ದೀವಿ. ಈಗ ಅದಕ್ಕೆ ಸದ್ಯದಲ್ಲೇ ಅದಕ್ಕೆ ಭೂಮಿ ಪೂಜೆ ಮಾಡೋಂತ ಕೆಲಸ ನಾವು ಮಾಡ್ತೀವಿ. ಅದು ಅವ್ರು ಕೆಲವು ಕೆಲಸಗಳೆಲ್ಲ ಹೇಳಿದ್ದಾರೆ. ಇನ್ ಟರ್ನ್ ವಾಟ್ ಎವರ್ ದೇ ವಾಂಟ್, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಕೆಲವು ಕ್ರಿಯೇಟ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ವಿ ವಿಲ್ ಡೂ ಇಟ್. ಅವ್ರಿಗೇನು ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕೋ, ಅವ್ರಿಗೇನು ಆಲ್ಟರ್ನೇಟಿವ್ ಏನಿದೆ, ಅವ್ರಿಗೇನು ಗೈಡ್ಲೈನ್ಸ್ ಅವ್ರಿಗೇನು ಹೇಳ್ತಾರೋ ಅದನ್ನ ನಾವು ಮಾಡ್ಕೊಳ್ಳಕ್ಕೆ ಒಪ್ಕೊಂಡಿದ್ದೀವಿ. ಎಲ್ಲಾ ಕಡೆ ನಾವು ಟ್ರೆಂಡಿಂಗ್ ಯಾವ್ದಾದ್ರು ಎಮರ್ಜೆನ್ಸಿ ಇದೆ. ಈಗ ಅಲ್ಲಿ ಟನಲ್ಗೆ ಬೇಕು ಸ್ವಲ್ಪ, ಒಂದು ಹೆಬ್ಬಾಳ ಹತ್ರ ಇದು ಸ್ಮಶಾನದ ಎದುರುಗಡೆ ಡೈರಿ ಫಾರ್ಮ್ ಅನ್ನೋದು, ಡೈರಿ ಫಾರ್ಮ್ ಅಲ್ಲೊಂದು 2 acres ಬೇಕು. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಪೈ ಅವ್ರದ್ದು ಸ್ವಲ್ಪ ಜಾಗ ಇದೆ, ಅವ್ರದ್ದು ಬೇಕು. ಅವ್ರಿಗೂ ಕರೆದು ರಿಕ್ವೆಸ್ಟ್ ಮಾಡಿದ್ದೀವಿ. ನಾಳೆ ಒಂದು ಮೀಟಿಂಗ್ ಮಾಡ್ತೀನಿ, ಒಂದು 3-4 ದಿನದಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ಸೊ ಅಲ್ಲಿ ಯಾಕೆಂದ್ರೆ ಟನಲ್ ಅಂದ್ಮೇಲೆ 2 ಕಡೆನೂ ರನ್ ಆಗ್ಬೇಕು. ಟನಲ್ ಒಂದಕ್ಕೆ ಕೆಲಸ ಮಾಡಕ್ಕೆ ರೋಡ್ನ ಬ್ಲಾಕ್ ಮಾಡಕ್ಕಾಗಲ್ಲ. ನಾವು ಎಕ್ಸಿಸ್ಟಿಂಗ್ ರೋಡ್ನ ನಾವು ಬ್ಲಾಕ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಫಸ್ಟ್ ಆ ಫೇಸ್ಗೆ ನಾವು ಕೈ ಹಾಕ್ತಾ ಇದೀವಿ. ಇದು ಎಂಟ್ರನ್ಸ್ ಆಫ್ ಬ್ಯಾಂಗ್ಳೂರ್ ಅಲ್ಲ. ಸೊ ಈಸ್ಟ್ ಇಂದ ಒಳಗಡೆ ಬರ್ಬೇಕಾರೆ ಸೊ ಆ ದೃಷ್ಟಿಯಿಂದ ಮಾಡ್ತಾ ಇದೀವಿ. ಸೊ ಅದಕ್ಕೆ ನಾನು ಅವರ ಜನರಲ್ ಅವರ ಹೆಸರು ಡೀಟೇಲ್ಸ್ ಎಲ್ಲ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ. ಆ ಫೋಟೋಗ್ರಾಫ್ ಎಲ್ಲ ತಮ್ಗೆಲ್ಲ ಲಭ್ಯ ಇದೆ. ಸೊ ಇವತ್ತು ಏನೇ ಕೆಲಸದ ಒತ್ತಡ ಇದ್ರು ಕೂಡ ಈ ಕೆಲಸ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವು ಮಹಾತ್ಮ ಗಾಂಧೀಜಿಯವರ ಏನು ನಮ್ಮ ಕಾರ್ಯಕ್ರಮ ಇದೆ, ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಪ್ರಚಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ನೆಕ್ಸ್ಟ್ ನಾನು ಹೇಳ್ತೀನಿ, ಅದನ್ನ ಇನ್ನ ಬಹಳ ಇದೆ, ಫುಲ್ ಆಗೋಯ್ತು ಅಂತ ನಾನು ಹೇಳುದಿಲ್ಲ. ನಾನೇ ಕಣ್ಣಲ್ಲಿ ಕೆಲವು ಕಡೆ ನೋಡಿದ್ದೀನಿ. ನಾಳೆ ಅನ್ಅಫಿಷಿಯಲ್ ಆಗಿ ಇನ್ನ ಗುಂಡಿಗಳಿದೆ. ಬಟ್ ಮೈ ಆಫೀಸರ್ಸ್ ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಒಂದು ರೆಕಾರ್ಡ್ ಬ್ರೇಕಿಂಗ್ ಮಾಡಿದ್ದಾರೆ. ಅಷ್ಟು ನಂಬರ್ಸ್ ಇದೆ. ವಿತ್ ಪ್ಲೇಸಸ್ ಲಿಸ್ಟ್ ನಾನು ಕೊಡ್ತೀನಿ. ಈಗ ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ನಾನು ಹೋಗ್ತಾ ಇಲ್ಲ. ಒಂದು ರಿವ್ಯೂ ಮೀಟಿಂಗ್ ಬೇರೆ ಸಪರೇಟ್ ಮಾಡಬೇಕಾಗಿದೆ. ಮಾಡಿಬಿಟ್ಟು ನಾನು ಕಳಿಸ್ತೇನೆ. ಇನ್ನು ನಾನೇ ಕಣ್ಣಲ್ಲಿ ಕೆಲವು ನೋಡಿದ್ದೀನಿ. ಇನ್ನ ನೈಟ್ ರೌಂಡು ಇನ್ನ ಮಾಡೋನಿದ್ದೀನಿ ನಾನು.